ಬಸವರಾಜ ಶಂಕರ ಬಿಜ್ಜರಗಿ ಸಮೂಹ ಸಂಸ್ಥೆಯ ಮೂಲಕ ಆಟೋಮೊಬೈಲ್ ವಲಯಕ್ಕೆ ಅನನ್ಯ ಕೊಡುಗೆ ನೀಡುತ್ತಿರುವ ಆಟೋಮೊಬೈಲ್ ಕ್ಷೇತ್ರದ ದಿಗ್ಗಜ ಎಂದೇ ಖ್ಯಾತಿವೆತ್ತ ಯಶಸ್ವಿ ಉದ್ಯಮಿ. ಬಿಜ್ಜರಗಿ ಅಂತೇಳಿ ನಮ್ಮದು ಮಂತನ ಹೆಸರು. ಬಿಜ್ಜರಗಿ ಮಂತನ ಹೆಸರು ಇರೋಕ್ಕಿಂತ ಮೊದಲಿನ ಅಡ್ಡ ಹೆಸರು ನಮ್ಮದು ಕಡೆ ಅಂಗಡಿ ಅಂತೇಳಿ. ಸೊ ನಾವು ಬೇಸಿಕಲಿ ಫ್ರಮ್ ಬಿಜ್ಜರಗಿ ಗ್ರಾಮ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಸಿದ್ದೇಶ್ವರ ಸ್ವಾಮೀಜಿಯವರು ಹುಟ್ಟಿದ ಊರೇ. ಇತಿಹಾಸ ಇದು ಮಾಡಿದ್ರೆ ಅದು ಭಾಸ್ಕರಾಚಾರ್ಯ ಅವನು ಅಲ್ಲೇ ಹುಟ್ಟಿದ ಅಂಥೇಳಿ ಇದು ಬರ್ತಾವೆ. ಬಟ್ ಬಿಜ್ಜರಗಿ ಗ್ರಾಮದಾಗ ನಮ್ಮೆಲ್ಲ ಪೂರ್ವಜರೆಲ್ಲ ಇದು ಮಾಡಿ ಅಲ್ಲಿ ಒಂದು ಸಣ್ಣ ಅಂಗಡಿ, ಕಿರಾಣಿ ಅಂಗಡಿ ಇತ್ತು. ಸೊ ಆ ಕಿರಾಣಿ ಅಂಗಡಿಯಿಂದ ಮೋಸ್ಟ್ಲಿ ಕಡೆ ಅಂಗಡಿ ಬಂದಿರ್ಬೋದು ಸರ್ ನೇಮ್, ನಮ್ಮದು ಕಡೆ ಅಂಗಡಿ ಸರ್ ನೇಮ್. ಸೊ ಅದೇ ಊರಲ್ಲಿ ನಾವು ಅಂಗಡಿನೂ ಇತ್ತು, ಪ್ಲಸ್ ಮತ್ತು ನಮ್ಮದು ಒಕ್ಕಲ್ತನೂ ಇತ್ತು. ಒಕ್ಕಲ್ತನ ಅಂದರೆ ನಮ್ಮ ತಾತಂದ್ರದೆಲ್ಲ ಅವಾಗ ಹೆಂಗೆ ಬಂಗಾರದ ಮನುಷ್ಯ ಏನು ಗುಡ್ಡ ಕಡಿದು ಏನು ತೋಟ ಮಾಡಿದಾನೆ ಆ ಟೈಪ್. ನಮ್ಮ ಒಂದು 20-25 ಎಕರೆಯಲ್ಲಿ ತೋಟ, ಒಂದು 100 ಎಕರೆ ಒಣ ಬೇಸಾಯ, ಈ ಟೈಪ್ ಎಲ್ಲ ಹೊಲ ಇದು ಎಲ್ಲ ಇತ್ತು. ದೊಡ್ಡ ದನಕರ ಇದು ಹಿಂಗೆಲ್ಲ ದೊಡ್ಡ ಇದು ಇತ್ತು ಅವಾಗ. ಸೊ ಅಲ್ಲಿಂದ ನಮ್ಮಲ್ಲಿ ಅರ್ಧ ಜನ ಅಂದರೆ ಒಂದು 5 ಮಂದಿ ತಾತಂದರು, 6 ಮಂದಿ ಚಿಕ್ಕಪ್ಪಂದರು, ಅದರಲ್ಲಿ ಅರ್ಧ ಜನ ಜತ್ ಅಂಥೇಳಿ ಮಹಾರಾಷ್ಟ್ರದಾಗ ಸಾಂಗ್ಲಿ ಜಿಲ್ಲಾ, ಒಂದು ಅರ್ಧ ಜನ ಬಿಜಾಪುರಕ್ಕೆ ಬಂದರು, ಅವಾಗ ಶಿಫ್ಟ್ ಆದರು. ಸೊ ಇಲ್ಲಿನೂ ಒಂದು ಕಿರಾಣಿ ಅಂಗಡಿ, ದೊಡ್ಡ ಕಿರಾಣಿ ಅಂಗಡಿ ಸ್ಟಾರ್ಟ್ ಮಾಡಿದರು ಕಿರಾಣ ಬಜಾರ್ದಾಗ, ಈಗಿದ್ದು ಕಿರಾಣ ಬಜಾರ್ದಾಗ. ಸೊ ಅಲ್ಲೊಂದು ದೊಡ್ಡ ಕಿರಾಣಿ ಅಂಗಡಿ ಸ್ಟಾರ್ಟ್ ಮಾಡಿದರು. ಆಮೇಲೆ ಹಾಗೆ ಬರ್ತಾ ಒಂದು ಆಯಿಲ್ ಮಿಲ್ಲು ಅಂದರೆ ಈಗ ಶೇಂಗಾ ನುರಿಸಿ ಆಯಿಲ್ ಆಯಿಲ್ ಮಿಲ್ ತೆಗೆದಿದ್ರು ಊರಾಗ, ಸಿಟಿ ಒಳಗೆಲ್ಲ. ಸೊ ನಮ್ಮ ಆಮೇಲೆ ಅಜ್ಜಂದರು ಪೆಟ್ರೋಲ್ ಪಂಪ್ ಸ್ಟಾರ್ಟ್ ಮಾಡಿದ್ರು. ನಮ್ಮದಂದರೆ 1953ದಾಗ ಫಸ್ಟ್ ಪೆಟ್ರೋಲ್ ಪಂಪ್. ಅವಾಗ ಬಿಜಾಪುರ ಬೆರಳೆಣಿಕೆ ಅಷ್ಟೇ ಒಂದು 3-4 ಏನೋ ಪೆಟ್ರೋಲ್ ಪಂಪ್ ಅವಾಗಿದ್ದು. ಅವಾಗ ನಾವು ಓಲ್ಡೆಸ್ಟ್ ಪೆಟ್ರೋಲಿಯಂ ಡೀಲರ್. ಸೊ ಹಾಗೆ ಪೆಟ್ರೋಲಿಯಮ್ಮು ಬೇರೆ ಜತ್, ಸಾಂಗ್ಲಿ, ಬಿಜಾಪುರ, ಸೋಲಾಪುರ ಈ ಕಡೆ ಎಲ್ಲ. ಸೋಲಾಪುರಲ್ಲಿ ಅಡತಿ ಅಂಗಡಿ ಇತ್ತು, ಇಲ್ಲಿನೂ ಅಡತಿ ಅಂಗಡಿ ಇತ್ತು. ಇಲ್ಲಿ ಹೋಲ್ಸೇಲ್ ಕಿರಾಣ ಬಜಾರು. ಮತ್ತು ಇಲ್ಲಿಂದ ಆವಾಗ ನಮ್ಮವರು ಟ್ರಕ್ಸ್ ಚೆಸ್ಸೀಸ್ ಎಲ್ಲ ಫಸ್ಟ್ ಬಿಜಾಪುರಕ್ಕೆ ತಂದವರೇ ನಮ್ಮವರು, ನಮ್ಮ ಅಜ್ಜಂದರು. ಆವಾಗ ಇಲ್ಲಿಂದ ಜೋಳ, ಬೇರೆ ಎಲ್ಲ ಸಜ್ಜಿ, ಉಳಿದು ಏನಂತಾರೆ ನೀವು ಕಡ್ಲಿ, ಇಂಥವೆಲ್ಲ ಏನು ದವಸ ಧಾನ್ಯ ಎಲ್ಲ ತೊಗೊಂಡು ನಾರ್ತ್ ಹೋಗಿ, ನಾರ್ತಿಂದ ಪಂಜಾಬ್ದಿಂದ ಗೋಧಿ ತೊಗೊಂಡು ಬರ್ತಿದ್ರು. ಸೊ ಆದ್ರೆ ಟ್ರಾನ್ಸ್ಪೋರ್ಟ್ ಸಲುವಾಗಿ ನಮ್ಮ ಟ್ರಕ್ಸ್ ಎಲ್ಲ ಇದ್ದು ಅದ್ರ ಜೊತೆ ನಮ್ಮದು ಲೋಕಲ್ಲಾಗಿ ಈ ಸ್ಟೀಮ್ ಇಂಜಿನ್ ಬಸ್ಸಸ್ ಎಲ್ಲ ಇತ್ತು. ಸೊ ಬಿಜಾಪುರಿಂದ ಸಣ್ಣ ಊರಿಗೆ ಅಂದರೆ ಜತ್ಗೆ ಹೋಗ್ಲಿಕ್ಕೆ, ಜಮಖಂಡಿಗೆ ಹೋಗ್ಲಿಕ್ಕೆ, ಹಿಂಗೆ ಬಿಜ್ಜರಿಗೆ ಹೋಗ್ಲಿಕ್ಕೆ, ಹಿಂಗೆ ನಮ್ಮ ಬಸ್ಸಸ್ ಸರ್ವೀಸು ಎಲ್ಲ ಇತ್ತು. ಸೊ ಈ ಟೈಪ್ ನಮ್ಮದು ಮೊದಲಿಂದ ಒಂದು ಆಟೋಮೊಬೈಲ್ ರಿಲೇಟೆಡ್ ಹಿಂಗೆಲ್ಲ ಬಿಸ್ನೆಸ್ಸಸ್ಸು, ಪೆಟ್ರೋಲ್ ಪಂಪು, ಟ್ರಕ್ಸು ಮತ್ತು ಆಯಿಲ್ ಮಿಲ್ಲು ಇವೆಲ್ಲ ಇತ್ತು. ಚಿಕ್ಕಂದಿನಿಂದಲೂ ಚುರುಕು ಬುದ್ಧಿಯವರಾದ ಇವರು ಬಾಗಲಕೋಟೆ ಬಸವೇಶ್ವರ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ 1990ರಲ್ಲಿ ಪಡೆದರು. ನಂತರ 2 ವರ್ಷ ಪೆಟ್ರೋಲ್ ಬಂಕ್ ವ್ಯವಹಾರವನ್ನ ನೋಡಿಕೊಂಡರು. ಬಳಿಕ ವಿಜಯಪುರದಲ್ಲಿ 1992ರಲ್ಲಿ ಟಾಟಾ ವಾಹನಗಳ ಸರ್ವಿಸ್ ಸೆಂಟರ್ ಆರಂಭಿಸುವ ಮೂಲಕ ಆಟೋಮೊಬೈಲ್ ಕ್ಷೇತ್ರಕ್ಕೆ ಧುಮುಕಿದ್ರು. ಒಂದೇ ವರ್ಷದಲ್ಲಿ ಸಂಸ್ಥೆ ಖ್ಯಾತಿ ಗಳಿಸಿತು. ಬಳಿಕ ವಿಜಯಪುರದಲ್ಲಿ ಟಾಟಾ ಕಸ್ಟಮರ್ ಮೀಟ್ ಆಯೋಜಿಸಿದ್ರು. ಅದರಲ್ಲಿ 1,000ಕ್ಕೂ ಅಧಿಕ ಗ್ರಾಹಕರು ಆಗಮಿಸಿದ್ರು. ಸರ್ವಿಸ್ ಸ್ಟೇಷನ್ 6 ತಿಂಗಳಲ್ಲೇ ಉತ್ತಮ ಪ್ರಗತಿ ಸಾಧಿಸಿತು. 1 ವರ್ಷ ಬಂದು ಪೆಟ್ರೋಲ್ ಬಂಕ್ ಕೂತು ಏನು ಮಾಡ್ಬೇಕಂತೇಳಿ ವಿಚಾರ ಮಾಡಿ ಇರುವಾಗ ರಿಲೇಟಿವ್ನು ಆದಂಥ ಮಿಸ್ಟರ್ ರಾಜು ಇಜೇರಿ ಅವರು ಎಲ್ಲ ಬೇರೆ ಎಲ್ಲ ನನ್ನ ಹಿತೈಷಿಗಳು ಕೆಲವರು, ನಮ್ಮ ಮಾವಂದರು, ಇಲ್ಲಿ ಏನೋ ಒಂದು ಆಫರಲ್ಲಿ ಏನಿತ್ತು, ಅವಾಗ ಟಾಟಾ ಟ್ರಕ್ಸ್ಗೆ ಬಿಜಾಪುರಲ್ಲಿ ಸರ್ವಿಸ್ ಇರ್ತಿದ್ದಿಲ್ಲ. ಸೊ ಒಂದು ಸಣ್ಣ ಸರ್ವಿಸ್ ಸ್ಟೇಷನ್ ಆವಾಗ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಸಣ್ಣದೊಂದು ಸರ್ವಿಸ್ ಸ್ಟೇಷನ್ನು ಪ್ಲಸ್ ಒಂದು ಡೀಲರ್ ಜೊತೆ ಮ್ಯಾಪಿಂಗ್ ಆಗಿತ್ತು ನಮ್ಮದು, ಬೆಳಗಾಂ ಡೀಲರ್ ಜೊತೆ. ಸೊ ಆ ಡೀಲರ್ ಕಡೆಯಿಂದ ವೆಹಿಕಲ್ ಇಲ್ಲಿ ತರೋದು, ಸೇಲ್ ಮಾಡೋದು, ತಂದೆಯವರ ಒಂದು ಸಹಾಯದಿಂದ ಬಹಳ ಮಿನಿಮಮ್ ಇನ್ವೆಸ್ಟ್ಮೆಂಟ್ನಲ್ಲಿ 1 ಲಕ್ಷ ಓಡಿ ನಾವು ಅವಾಗ ಸಿದ್ದೇಶ್ವರ ಬ್ಯಾಂಕ್ದಿಂದ ತೊಗೊಂಡು ಸ್ವಲ್ಪ ಮಾರ್ಪಾಡು ಮಾಡಿ ಇದ್ದದ್ದೇ ಒಂದು ನಮ್ಮ ಬಿಲ್ಡಿಂಗ್ ಇತ್ತು. ಒಂದು ಸರ್ವಿಸ್ ಸ್ಟೇಷನ್, ಒಂದು 4 ಬೇ ಒಂದು ಸರ್ವಿಸ್ ಸ್ಟೇಷನ್ ಸ್ಟಾರ್ಟ್ ಮಾಡಿದ್ದು ನಮ್ಮ 92ರಾಗ. ಬಿಜಾಪುರ ಮಾರ್ಕೆಟೇ ಲೇಲ್ಯಾಂಡ್ ಇತ್ತು. 99 ಪಾಯಿಂಟ್ ಮೇಲೆ ಪೂರಾ ಲೇಲ್ಯಾಂಡ್ ಮಾರ್ಕೆಟೇ ಇತ್ತು. ಸೊ ಆ ಮಾರ್ಕೆಟು ಈ ಕಂಡೀಷನ್ದಾಗ ಅದ್ರ ವಿರುದ್ಧ ಅಂದರೆ ಟಾಟಾ ಯಾರೂ ಕೇಳ್ತಿದ್ದಿಲ್ಲ.
ಅಂತ ಒಂದು ಸರ್ವಿಸ್ ಸ್ಟೇಷನ್ ಸ್ಟಾರ್ಟ್ ಮಾಡಿದ್ವಿ. ಅವಾಗೆಲ್ಲ ಸಣ್ಣ ಗಾಡಿ, ಅದೇ ಟಾಟಾದ ಸಣ್ಣ ಗಾಡಿ ಬಂದಿತ್ತು, 407, 608 ಹಿಂಗೆ ಬೇರೆ ಬೇರೆ ಎಲ್ಲ ವೆಹಿಕಲ್ಸು. ಆ ವೆಹಿಕಲ್ಸು ಪ್ಲಸ್ ಲೋಕಲ್ ಪ್ರೈವೇಟ್ ಬಸ್ ಸರ್ವಿಸುಗೆಲ್ಲ ಮ್ಯಾಕ್ಸಿ ಕ್ಯಾಬ್ಸ್ ಎಲ್ಲ ಅವು ಬರ್ತಾಯಿತ್ತು. ಅವು ಸೇಮ್ ವೆಹಿಕಲ್ಸ್ ನಾನು ಸೇಲ್ ಮಾಡ್ತಾ ಪ್ಲಸ್ ಅವೇ ಸರ್ವೀಸು, ಪಾರ್ಟ್ಸು. ಸೊ ಕ್ರಮೇಣ ಹಾಗೆ ಬೆಳೀತು ಬಿಸ್ನೆಸ್ಸು. 4 ಮಂದಿಯಿಂದ 4ರಿಂದ 5 ಜನ ನನ್ನ ಜೊತೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ಅಲ್ಲಿನೂ ಮೆಕ್ಯಾನಿಕ್ ಸ್ಟ್ರೆಂತ್ ಬೆಳ್ಕೊತ ಹೋಯಿತು ಅಲ್ಲೇ ಇದ್ದು ವರ್ಕ್ಶಾಪ್ದಾಗ. 2004ರಲ್ಲಿ ಟಾಟಾ ಪ್ಯಾಸೆಂಜರ್ ಕಾರುಗಳ ಸರ್ವಿಸ್ ಸೆಂಟರ್ ಆರಂಭಿಸಿ ಉತ್ತಮ ಹೆಸರು ಸಂಪಾದಿಸಿದ್ರು. ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡು ಬೆಳಗಾವಿ ಎಸ್ಸಿ ಮೋಟಾರ್ಸ್ ಅಡಿಯಲ್ಲಿಯೇ ಟಾಟಾ ಮೋಟಾರ್ಗಳ ವಾಣಿಜ್ಯ ವಾಹನಗಳು, ಟ್ರಕ್ಗಳ ಮಾರಾಟಕ್ಕೂ ಹೆಚ್ಚಿನ ಆದ್ಯತೆ ನೀಡಿದ್ರು. 2004ರಲ್ಲಿ ಹೊಸ ಸರ್ವಿಸ್ ಸ್ಟೇಷನ್ ಆರಂಭಿಸಿದ್ರು. ಅದು ಅತ್ಯುತ್ತಮವಾಗಿ ನಡೆಯಿತು. ದೊಡ್ಡ ಟ್ರಕ್ಸು, ಟ್ಯಾಂಕರ್ಸು, ಟಿಪ್ಪರ್ಸು ಇವೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅಲ್ಲಿ ನಮ್ಗೆ ಆ ಇದ್ದ ವರ್ಕ್ಶಾಪ್ದಾಗ 3 ಬೇ 4 ಬೇ ಇದ್ದದ್ದು ವರ್ಕ್ಶಾಪ್ದಾಗ ಅಲ್ಲಿ ರಶ್ ಭಾಳ ಆಗ್ಲಿಕ್ಕಂತ. ಮಂಗಳೂಡ ಅಂಥೇಳಿ ಅಲ್ಲಿ ಮಹಾರಾಷ್ಟ್ರ, ಅಲ್ಲಿ ಜಳಕಿ, ಹಿಂಡಿ, ಸಿಂದಗಿ ಈ ಎಲ್ಲ ಸುತ್ತಮುತ್ತಲ ಎಲ್ಲ ತಾಲೂಕಾ ಪ್ಲೇಸಿಂದ ವೆಹಿಕಲ್ಸ್ ಎಲ್ಲ ಇಲ್ಲೇ ಬರ್ತಿದ್ವು. ಸೊ ಸೇಮ್ ಇಯರ್ ಒಮ್ಮೆ ನಾವು ಕಸ್ಟಮರ್ ಮೀಟ್ ಮಾಡಿದ್ರೆ ಫಸ್ಟ್ ಟೈಮ್ ಅವ್ರು ನಮ್ಮ ಏನು ಮೇನ್ ಡೀಲರ್ ಅವರೇ ಗಾಬರಿ ಆಗಿದ್ದರು. ಅಷ್ಟು ಜನ ಕೂಡಿದ್ರು, 700-800 ಜನ. ಕೆಲವ್ರು ನನ್ನ ಮೇಲೆ ಈ ಪ್ರೀತಿಯಿಂದ ಅಥವಾ ನಾವು ಕೊಡೋ ಸರ್ವಿಸ್ದಿಂದ ಲೋಕಾಪುರದಿಂದ ಒಂದು 2-3 ಮ್ಯಾಕ್ಸಿ ಕ್ಯಾಬ್ ಮಾಡ್ಕೊಂಡು ಬಂದಿದ್ರು ಜನ. ಟಾಟಾ ಮೋಟರ್ಸ್ದವ್ರು ನಮ್ಮ ಬೆನ್ನು ಹತ್ತಿದ್ರು, ನೀವು ಹೋಗಿ ಬೇರೆ ಸರ್ವಿಸ್ ಸ್ಟೇಷನ್ ಮಾಡಿರಿ, ದೊಡ್ಡದು ಮಾಡಿರಿ, ಇದು ಸಾಣದಾಗತ್ತೆ ಅಂತೇಳಿ. ಆದರೂ ನಮಗೆ ಧೈರ್ಯ ಇದ್ದಿಲ್ಲ ಅವಾಗ. ಹೊರಗೆ ಹೋದರೆ ಹೆಂಗೆ ಬಿಸ್ನೆಸ್ಸು ಕಸ್ಟಮರ್ಸ್ ಬರ್ತಾರೋ ಇಲ್ಲೋ ಹೆಂಗೆ ಅಂಥೇಳಿ ಆದರೂ ಒಂದು ಧೈರ್ಯ ಇದ್ದಿಲ್ಲ. ಆದರೂ ಒಂದು ಏನೋ ಮತ್ತು ನಿರ್ವಹಣೆ ಇದ್ದಿಲ್ಲ ಅಲ್ಲಿ ಸಿಟಿ ಒಳಗೆ. ನಮಗೇನು ಭಾಳ ಟ್ರಾಫಿಕ್ ಜಾಮ್ ಆಗ್ಲಿಕ್ಕತ್ತು. ಸೊ 2 ಸರ್ವಿಸ್ ಸ್ಟೇಷನ್ಸ್ ಮಾಡಿದೆವು. 2 ಸರ್ವಿಸ್ ಸ್ಟೇಷನ್ ಅಂದರೆ ಒಂದು ಫಾರ್ ಕಾರ್ಸ್ ಮತ್ತು ಇನ್ನೊಂದು ಫಾರ್ ಟ್ರಕ್ಸು. 2 ಸರ್ವಿಸ್ ಸ್ಟೇಷನ್, 2 ಪ್ರೊಪ್ರೈಟರ್ಶಿಪ್ ಫರ್ಮ್. ನನ್ನ ಮಿಸಸ್ ಹೆಸರಲ್ಲಿ ನನ್ನ ಹೆಸರು 2 ಪ್ರೊಪ್ರೈಟರ್ಶಿಪ್ ಫರ್ಮ್, ಒಂದು ಬಿಜ್ಜರ್ಗಿ ಆಟೋಮೊಬೈಲ್ಸು ಮತ್ತು ಇನ್ನೊಂದು ಬಿಜ್ಜರ್ಗಿ ಮೋಟರ್ಸ್ ಅಂಥೇಳಿ 2 ಫರ್ಮ್ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. 2003ರಿಂದ 10-11 ತನಕ ನಾನು ಅದು 7-8 ಇದು ಟಾಸ್ ಕಮರ್ಷಿಯಲ್ದಂತರೂ ನಾವು ಅವಾರ್ಡ್ ಖಾಯಂ ನಾವು ನಂಬರ್ 1 ಸರ್ವಿಸ್ ಸ್ಟೇಷನ್ ಅಂತ ಅವಾರ್ಡ್ ತೊಗೋತಾನೆ ಇರ್ತೀವಿ. ಬಿಕಾಸ್ ಹಾಗೆ ನಮ್ಮ ಜೊತೆ ನಮ್ಮ ಟೀಮು ಅದೇ ಟೈಪೇ ಕೆಲಸನೂ ಸರ್ವಿಸು ಕೊಡ್ತಿದ್ರು. 2007ದಾಗ ಟಾಟಾ ಮೋಟರ್ಸ್ದವರು ಪ್ಯಾಸೆಂಜರ್ ಕಾರ್ದವ್ರು ಬಂದು ನನಗೆ ಕೇಳಿದ್ರು, ಅವ್ರು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾವು ನಿಮಗೆ ಪ್ಯಾಸೆಂಜರ್ ಕಾರ್ ಡೀಲರ್ಶಿಪ್ ಕೊಡ್ತೀವಿ, ನೀವು ಬೇಡ ಅಂದರೆ ನಾವು ಮತ್ತೊಬ್ರಿಗೆ ನೋಡ್ತೀವಿ ಅಂತ. ಸೊ 2007 ಒಂದು ಅಪಾರ್ಚುನಿಟಿ ಬಂದಿತ್ತು, ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿ ಏನೇನು ಪೇಪರ್ಸ್ ಬೇಕು, ಇದು ಬೇಕು ಎಲ್ಲ ಹಾಗೆ. ಸೊ 2007-8ರಿಂದ ಏನು ನಾವು ಸ್ಟಾರ್ಟ್ ಮಾಡಿದ್ವಿ, ವಿದಿನ್ ಇಯರ್ ನಾವು ಒಳ್ಳೆ ನಂಬರ್ಸ್ ಕಾರ್ ಸೇಲ್ ಮಾಡ್ತಿದ್ದೀವಿ. ಅದ್ರ ಜೊತೆ ಸರ್ವಿಸ್ ಅಂತೂ ಒಳ್ಳೆಯದೇ ಇತ್ತು. ಅದ್ರಾಗೂ ಸಾಕಷ್ಟು ಅವಾರ್ಡ್ಸು ಅಥವಾ ಎಲ್ಲನೂ ತೊಗೊಂಡಿವಿ. ಕಾರ್ದಲ್ಲಿ ಕಮರ್ಷಿಯಲ್ ಟಾಸ್ ಅಂತೂ ಇತ್ತು. ಹಾಗೆ ಟಾಟಾ ಕಂಪನಿಯ ಯಾವುದೇ ವಾಹನಗಳು ಮಾರುಕಟ್ಟೆಗೆ ಬಂದರೂ ಅದು ಮೊದಲು ರಾಜು ಬಿಜ್ಜರಗಿ ಅವರಿಂದ ಮಾರುಕಟ್ಟೆಗೆ ಲೋಕಾರ್ಪಣೆಯಾಗುತ್ತಿದೆ. ಇದು ಟಾಟಾ ಸಂಸ್ಥೆಯವರು ಬಿಜ್ಜರಗಿ ಸಂಸ್ಥೆಯ ಮೇಲಿಟ್ಟಿರುವ ನಂಬಿಕೆ ಎಂದರೂ ತಪ್ಪಾಗುತ್ತಿಲ್ಲ. ಟಾಟಾ ಸಂಸ್ಥೆಯ ಮಾಲೀಕರಾದ ರತನ್ ಟಾಟಾರವರಿಂದಲೇ ನಂಬರ್ 1 ಡೀಲರ್ ಫಾರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅವಾರ್ಡ್ ಪಡೆದಿರುವುದು ಅವರ ಸೇವೆಗೆ ಸಂದ ಗೌರವ. ಒಂದು ಹೆಮ್ಮೆ ಅಂದರೆ ರತನ್ ಟಾಟಾ ಅವ್ರ ಕಡೆಯಿಂದ 11-12ರಾಗ ಒಂದು ಮುಂಬೈ ಕಾನ್ಫರೆನ್ಸ್ದಾಗ ನನಗೆ ಬೆಸ್ಟ್ ಡೀಲರ್ ಫಾರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅವಾರ್ಡ್ ಕೊಟ್ಟರು. ಅದೊಂದು ಜೀವನದಾಗ ಒಂದು ಭಾಳ ಮರೆಯಲಾದಂಥ ದಿನ ಅದು. ರತನ್ ಟಾಟಾರ್ಗೂ ಮತ್ತು ನ್ಯಾನೋ ಸೇಲ್ಸ್ದಾಗ ನಾನು ಐ ವಾಸ್ ನಂಬರ್ 1 ಫಾರ್ ಸೌತ್ ಇಂಡಿಯಾಗೆ ನಂಬರ್ 1 ಇದ್ದೆ 2 ವರ್ಷ ಕಂಟಿನ್ಯೂಸ್ ಆಗಿ. ನ್ಯಾನೋ ಸೇಲ್ಸು ನೀ ಹೆಂಗೆ ಮಾಡ್ತೀಯಪ್ಪ ಅಂತೇಳಿ ಬೇರೆ ಡೀಲರ್ ಕೇಳ್ತಿದ್ರು. ಹಂಗೆ ಪರಿಸ್ಥಿತಿ ಅಂದರೆ ಆವಾಗ ಬೆಂಗಳೂರು ಡೀಲರೆಲ್ಲ ನನಗೆ, ರಾಜು ನೀವು ಹೆಂಗೆ ಮಾಡ್ತೀರಿ, ನಾವು ಡೇ ಆ್ಯಂಡ್ ನೈಟ್ ಹಂಗೆ ಬೆನ್ನು ಹತ್ತಿದ್ದೆವು, ಎಲ್ಲೇ ಏನೋ ಇದ್ರು ಬುಕ್ಕಿಂಗ್ಸು ಅಥವಾ ಇದು ಮಾಡೋದು. ನ್ಯಾನೋ ಅಂದರೆ ಇಟ್ಸ್ ರತನ್ ಟಾಟಾಸ್ ಡ್ರೀಮ್ ಕಾರ್. ಅದಕ್ಕಂತೇಳಿ ನಾವು ಭಾಳ ಚೆನ್ನಾಗಿ ಪುಷ್ ಮಾಡಿದ್ದೀವಿ. 2 ವರ್ಷ ನಾವು ಐ ಥಿಂಕ್ ಒಂದು ವರ್ಷಕ್ಕೆ 300 ಮ್ಯಾಲ ನ್ಯಾನೋ ಕಾರ್ ಸೇಲ್ ಮಾಡಿದ್ವಿ 2 ವರ್ಷ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ರತನ್ ಟಾಟಾ ಅವ್ರೊಂದು ಒಂದು ಮಧ್ಯಮ ಕುಟುಂಬ ವರ್ಗದವ್ರಿಗೆ ಒಂದು ಕಾರ್ ಕೊಡ್ಬೇಕಂತೇಳಿ ಅವರೊಂದು ಆಸೆ ಇತ್ತು. ಅವ್ರೇನು ಇದು ಮಾಡಿದ ಅದು ಅದ್ರ ಸಲುವಾಗಿ ಅವರು ನ್ಯಾನೋ ಕಾರ್ ತಗೊಂಡಿದ್ರು. ಅವ್ರ ಡ್ರೀಮ್ ಕಾರು ನಾನು ಒಳ್ಳೆ ಸೇಲ್ ಮಾಡಿದ್ದಕ್ಕೆ ರತನ್ ಟಾಟಾ ಅವ್ರು ತಮ್ಮ ಪರ್ಸ್ನಲ್ ಲೆಟರ್ ನಾನು ಕಳಿಸಿದ್ದಾರೆ. ಅಂದರೆ ಅವ್ರು ಎಷ್ಟಿತ್ತು ನಮ್ಮ ಟಾಟಾರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. ನಮ್ಮ ಇಂಡಿಯನ್ ಎಕನಾಮಿಗೆ ಮೇಜರ್ ಕಾಂಟ್ರಿಬ್ಯೂಷನ್ ಅವ್ರ ಕಡೆಯಿಂದೇ ಆಗ್ತದೆ. ಮೇಜರ್ ಇಂಡಸ್ಟ್ರೀಸ್ ಫ್ರಮ್ ಪೆನ್ ಟು ಏರೋಪ್ಲೇನ್ ತನಕ ಅವರೆಲ್ಲ ಅವ್ರ ಹತ್ರ ಸಾಲ್ಟ್ ಹಿಡಿದು ಎಲ್ಲ ಇಂಡಸ್ಟ್ರೀಸು ಅವ್ರು ನಮ್ಮ ಇಂಡಿಯಾಗೆ ಭಾಳಷ್ಟು ಇದು ಮಾಡಿದ್ದಾರೆ. ಆಮೇಲೆ 2013 ಬಜಾಜ್ ಡೀಲರ್ಶಿಪ್ ವಿತ್ ಹ್ಯೂಜ್ ಕಾಂಪಿಟೇಷನ್
ಬಜಾಜ್ ಡೀಲರ್ಶಿಪ್ನೂ ಹೋಗಿ ತೊಗೊಂಡೆ. ಕೆಲವ್ರು ನಕ್ಕರು, ಯಾಕಪ್ಪ ಇವ ಕಾರ್ ಡೀಲರ್ ಆಗಿ ಒಂದು 2 ವೀಲರ್ ಡೀಲರ್ಶಿಪ್ ಯಾಕೆ ತೊಗೊಂಡಾನೆ ಇವನು. ಬಟ್ ಐ ಹ್ಯಾವ್ ಸಕ್ಸೆಡೆಡ್. 7-8% ಮಾರ್ಕೆಟ್ ಶೇರ್ ಇತ್ತು ಬಜಾಜಲ್ಲಿ. ಹೀರೋ ಜಾಸ್ತಿ ಮಾರ್ತಿತ್ತು. ಅಂಥದ್ರಾಗ ನಾನು ಐ ಹ್ಯಾವ್ ಮೇಡ್ ಇಟ್ 25% ಮಾರ್ಕೆಟ್ ಶೇರ್ ಆಯ್ತು ಇಲ್ಲಿ. ನಮ್ಮದು ಸರ್ವೀಸು ಅಥವಾ ಇದು ನೋಡಿಕೊಂಡು ಮತ್ತೆ 17-18ರಾಗ ಮತ್ತು ಟ್ರಕ್ ಸೆಕ್ಷನ್ದವ್ರು ಬಂದು ಇದ್ದದ್ದು ಮೊದಲಿನ ಡೀಲರ್ ಕಡಿಮೆ ಮಾಡಿ ನಿಮಗೆ ಕೊಡ್ತೀವಿ ಅಂತೇಳಿ ಬಂದರು. ಆಯ್ತು, ಅಪಾರ್ಚುನಿಟಿ ಬಂದರೆ ಯಾಕೆ ಇದು ಮಾಡೋದು ಅಂಥೇಳಿ. ಸೊ ಆ ಟೈಮ್ನಲ್ಲಿ ಸ್ಮಾಲ್ ಕಮರ್ಷಿಯಲು ILCV ಡೀಲರ್ಶಿಪ್ ತೊಗೊಂಡಿವಿ. ಹಂಗೆ 21-22ರಾಗ ಈ ಹಿಟಾಚಿ ಟಾಟಾ ಅದೇ ಒಂದು ಆ ಮಷಿನ್ಗೆಲ್ಲ ಸರ್ವಿಸ್ ಕೊಡ್ತಿದ್ವಿ. ಆ ಒಂದು ಇದರಿಂದ ನಾವು ಹಿಟಾಚಿನೂ ಡೀಲರ್ಶಿಪ್ ತೊಗೊಂಡಿವಿ. ಮತ್ತು 3 ವೀಲರ್ ಒಂದು ಮುರುಗಪ್ಪ ಗ್ರೂಪ್ ನಿಮಗೆಲ್ಲ ಗೊತ್ತಿರೋಂಗೆ ಇಟ್ಸ್ 50,000 lakh crores ಓನ್ ಫಂಡ್ಸ್ ಇದೆ ಅವ್ರದ್ದು. ಅಷ್ಟು ದೊಡ್ಡ ಗ್ರೂಪು. ಅಂಥ ಗ್ರೂಪಿಂದೇ ಅವ್ರದ್ದು 3 ವೀಲರ್ ಮೋಂಟ್ರಾ ಅಂತ ಅದರದೊಂದು ಡೀಲರ್ಶಿಪ್ ತೊಗೊಂಡಿವಿ. ಬಿಜ್ಜರಗಿ ಸಮೂಹ ಸಂಸ್ಥೆಯಲ್ಲಿ ಅಂದಾಜು 700ಕ್ಕೂ ಅಧಿಕ ಸಿಬ್ಬಂದಿ ಉದ್ಯೋಗ ಮಾಡ್ತಾರೆ. ಎಲ್ಲರನ್ನೂ ಕುಟುಂಬದ ಸದಸ್ಯರು ಎಂಬಂತೆ ನೋಡುತ್ತಾರೆ. ರಾಜು ಬಿಚ್ಚರಗಿಯವರ ಸಾಧನೆಯ ಹಿಂದಿನ ಶಕ್ತಿ ಅವರ ಪತ್ನಿ ನೀತಾ ಬಿಚ್ಚರಗಿ. ಸಂಸ್ಥೆಯ ಎಲ್ಲಾ ಅಂಗಸಂಸ್ಥೆಗಳಲ್ಲೂ ಪಾಲುದಾರರು. ಬಿಚ್ಚರಗಿಯವರ ಮನೆಯ ಸಂಪೂರ್ಣ ಜವಾಬ್ದಾರಿ ಅವರೇ ನಿಭಾಯಿಸುತ್ತಾರೆ. ರಾಜು ನೀತಾ ಬಿಚ್ಚರಗಿ ದಂಪತಿಗೆ 2 ಪುತ್ರಿಯರು. ಓರ್ವ ಪುತ್ರನಿದ್ದು ದೊಡ್ಡ ಮಗಳು ಐಶ್ವರ್ಯ MBA ಮುಗಿಸಿದ್ದು ಮದುವೆಯಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಮಗ ಅಖಿಲೇಶ್ ಬಸವರಾಜ್ ಬಿಚ್ಚರಗಿ BBA ಮುಗಿಸಿದ್ದು ತಂದೆಯ ವ್ಯವಹಾರದಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಮತ್ತೊಬ್ಬ ಮಗಳು ಅನುಜಾ ಪುಣೆಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಲಿತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಡೆಸುತ್ತಿದ್ದಾರೆ. ಸರ್, ನಮ್ಮ ತಂದೆ ಇಷ್ಟೆಲ್ಲ ಅಂದರೆ ಮೊದಲಿಂದ ಅವರು ಏನು 0ರಿಂದ ಸ್ಟಾರ್ಟ್ ಮಾಡಿದ್ರು. ಇವತ್ತು ನೋಡಿದ್ರೆ ಒಂದು ದೊಡ್ಡ ಎಂಪೈರ್ ಮಾಡಿದ್ದಾರೆ. ಮೊದಲಿದ್ದು ಬರೀ 1-2-3 ಅವ್ರ ಜೊತೆ ಅವ್ರ ಗೆಳೆಯ ಆಯಿತು. ಅವರು ಎಂಪ್ಲಾಯ್ ಬರೀ 2-3 ಎಂಪ್ಲಾಯ್ ಇದ್ದರು. ಈಗ ಬಂದು ಒಂದು 7 ಜನ ಸಾಕಿದ್ದಾರೆ ನಮ್ಮಪ್ಪ. ತುಂಬ ಎಲ್ಲ ಮಂದಿ ಜನಗೋಸ್ಕರ ಎಲ್ಲ ಭಾಳ ಕಷ್ಟ ಮಾಡಿದ್ದಾರೆ. ಯಾವಾಗೂ ಅಂದರೆ ಒಂದು ಯಾಡ್ ಹಿಂಗಿರತ್ತೆ. ಒಂದು ರೆಸ್ಪೆಕ್ಟ್ ಅರ್ನ್ ಮಾಡೋದು, ಒಂದು ರೊಕ್ಕ ಅರ್ನ್ ಮಾಡೋದು. ನಮ್ಮಪ್ಪ ಯಾವಾಗೂ ಅಂದರೆ ರೊಕ್ಕ ಅಂತಿಲ್ಲ, ಬರೀ ಮೇನ್ ಎಲ್ಲ ಕಡೆ ಅಂದರೆ ರೆಸ್ಪೆಕ್ಟ್ ಅರ್ನ್ ಮಾಡಿದ್ದಾರೆ. ದ್ಯಾಟ್ ಈಸ್ ವೈ ಹೀಸ್ ಅಂದರೆ ಎಲ್ಲರೂ ಮಂದಿಯವ್ರಿಗೆ ಗೊತ್ತಿಡಿತಾರೆ. ಮತ್ತು ಎಲ್ಲರೂ ಅವ್ರಿಗೆ ರಾಜು ಬಿಜರಿಗೆ ಅಂದರೆ ಮುಖ ಮೇಲೆ ಸ್ಮೈಲ್ ಬರ್ತದೆ ಮಂದಿಗೆ. ಇದೇನೋ ಒಂದು ದೊಡ್ಡ ಇನ್ಸ್ಪಿರೇಷನು. ಯಾರು ಬಂದರೂ ನಾನು ವಾಟ್ ಎವರ್ ಐ ಆಮ್ ಟುಡೇ ಈಸ್ ಆಲ್ ಬಿಕಾಸ್ ಆಫ್ ಮೈ ಫಾದರ್. ನಂಗೆ ಎಲ್ಲಿ ಹೋದ್ರು, ನಂಗೆ ಎಲ್ಲಿ ಫಂಕ್ಷನ್ ಆಯಿತು, ಎಲ್ಲೂ ಹೋದ್ರು ಐ ಆಮ್ ರಿಕಗ್ನೈಸ್ ಅಂದ್ರೆ ರಾಜು ಬಿಜರ್ಗಿ ಅವ್ರ ಮಗ ಬಂದ ಅಂದರೆ ಆಲ್ರೆಡಿ ಒಂದು ಸ್ಟೇಟಸ್ ಹಿಂಗೆ ಲೆವೆಲ್ ಬಂದಿದ್ದಾರೆ ನಮ್ಮಪ್ಪ. ಭಾಳ ಎಲ್ಲ ಕಷ್ಟಪಟ್ಟು ಎಲ್ಲ ಅವ್ರ ಸ್ಟ್ರಗಲು ನೋಡಿದ್ದೀವಿ, ಅವ್ರ ಇನ್ನೂ ಸಕ್ಸಸ್ಸು ನೋಡಿದ್ವಿ, ಎಲ್ಲ ನೋಡಿದ್ದೀವಿ. ಮೇಲಿ ನಮ್ಮ ಫ್ಯಾಮ್ಲಿ ಏನು ಬಿಜರ್ಗಿ ಫ್ಯಾಮ್ಲಿ ಹೆಸರು ಇರೋದು. ನಮ್ಮ ಬಿಜರ್ಗಿ ಫ್ಯಾಮ್ಲಿ ಬಿಜಾಪುರ್ನಲ್ಲಿ ನಮ್ಮ ತಂದೆಲಿಂದೆ ಏನು ಮಾಡಿದ್ರು ಅದೇ. ಮತ್ತು ನಮ್ಮ ತಂದೆ ಕ್ವಾಲಿಟೀಸ್ ಅಂದರೆ ಮೇನು ಅವ್ರು ಯಾವಾಗೂ ಒಂದು ಈಸ್ ಆಲ್ವೇಸ್ ಆನ್ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಟೈಮ್ ಮ್ಯಾನೇಜ್ ಮಾಡೋದು, ಏನು ಮಾಡೋದು ಭಾಳ ಪ್ರಾಪರ್ ಟೈಮಿಂಗ್ ಮ್ಯಾನೇಜ್ ಮಾಡೋದು. ಮತ್ತು ಇನ್ನೊಂದು ಆಲ್ವೇಸ್ ಮೋಟಿವೇಟೆಡ್, ಯಾವಾಗೂ ಪಾಸಿಟಿವ್ ಥಿಂಕಿಂಗ್ ಇರುತ್ತೆ. ಏನು ಈಗ ಅಂತಾರಲ್ಲ, ಇಫ್ ದೇರ್ ಇಸ್ ಅ ಥಿಂಗ್ ದ್ಯಾಟ್ ಕೆನಾಟ್ ಬಿ ಡನ್, ಅವ್ರು ತೊಗೋತಾರೆ, ಇಟ್ ಕ್ಯಾನ್ ಬಿ ಡನ್. ದ್ಯಾಟ್ ಈಸ್ ಹಿಸ್ ಕ್ವಾಲಿಟಿ. ಒಂದು ಏನಂದರೆ ಚಾಲೆಂಜ್, ದ್ಯಾಟ್ ಈಸ್ ದ ಮೇನ್ ಕ್ವಾಲಿಟಿ ಆಫ್ ಅನ್ ಆಂಟ್ರಪ್ರನರ್. ಆ್ಯಂಡ್ ಅದೇ ನಮ್ಮ ಪಾಪ ರಿಸ್ಕ್ ತೊಗೊಳ್ಳೋದೆ ಅವ್ರಿಗೆ. ಏನು ಸ್ಟಾರ್ಟಿಂಗು ಟಾಟಾ ಮೋಟರ್ಸ್ ಆಯಿತು, ಬಜಾಜ್ ತೊಗೊಂಡ್ರು, ಮತ್ತೆಲ್ಲ ಟಾಟಾ ಕಮರ್ಷಿಯಲ್ ಸಿಕ್ತು, ಮತ್ತು ಒಂದು ಇದು ಮೊಂಟ್ರಾ ಬತ್ತು, ಹಿಟಾಚಿ ಬತ್ತು, ಎಲ್ಲ ಆಲ್ವೇಸ್ ರಿಸ್ಕ್ ತೊಗೊಂಡು ಮಾಡಿದ್ದಾರೆ. ಸೊ ಏನು ಇದ್ರು ನಮ್ಮ ಇಡೀ ಫ್ಯಾಮ್ಲಿ, ಇಡೀ ನಮ್ಮ ಎಂಪ್ಲಾಯ್ ಬಿಜರ್ಗಿ ಗ್ರೂಪ್ ಆಫ್ ಕಂಪನೀಸ್ ವಿರ್ ಆಲ್ಸೋ ಪ್ರೌಡ್ ಆಫ್ ಅಂದರೆ ನಮ್ಮ MD ಇಷ್ಟೆಲ್ಲ ಏನು ಮಾಡಿದ್ದಾರೆ ಅವರೆಲ್ಲ ವಿರ್ ಸೋ ಪ್ರೌಡ್ ಆಫ್ ಹಿಮ್. ಅದು ಲೆಗಸಿ, ಐ ವಿಲ್ ಕ್ಯಾರಿ ದ್ಯಾಟ್ ಲೆಗಸಿ ಫಾರ್ವರ್ಡ್ ಅಂತ ನಮ್ಮ ಅಪ್ಪ ಮಾಡಿದ್ದಾರೆ ಹೆಸರು. ಐ ಟೇಕ್ ಹಿಸ್ ನೇಮ್ ಫಾರ್ವರ್ಡ್ ಮುಂದೆ. ನಮಸ್ಕಾರ, ನನ್ನ ಹೆಸರು ಶ್ರೀಶೈಲ್ ಕೊಂಡಗುಳಿ ಅಂತ. ಯಶಸ್ವಿಯಾಗಿ 18 ವರ್ಷ ಬಿಜ್ಜರಗಿ ಸಮೂಹ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಮ್ಮ ಬಾಸ್ ಬಗ್ಗೆ ಹೇಳಬೇಕಂತ ಅನ್ನಿಸ್ತಾ ಇದೆ. ನಮ್ಮ ಬಾಸು 30 ವರ್ಷದಿಂದ ಈ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ನಾನು ಒಬ್ಬ ಎಂಪ್ಲಾಯ್ ಕೆಲಸ ಮಾಡೋದು ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಬಾಸಿಗೆ ಮೇಜರ್ ಅಂತಂದರೆ ಕಸ್ಟಮರ್ ಬಗ್ಗೆ ತುಂಬ ಅವರಿಗೊಂದು ಗೌರವ, ಒಂದು ಹೆಮ್ಮೆ. ನಾವು ಇವತ್ತಿನವರೆಗೂ ಯಾವತ್ತೂ ನಾನು ಗಾಡಿ ಸೇಲ್ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಅವರೊಂದು ನಾನು ಸರ್ವಿಸ್ ಕೊಡ್ತಾಯಿದ್ದೀನಿ, 4 ಜನಕ್ಕೆ ಉಪಯೋಗ ಆಗಲಿ ಅಂತ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಅದೇ ದಾರಿಯಲ್ಲಿ ನಮ್ಮನ್ನು ಕೂಡ ಕೊಂಡೊಯ್ತಾ ಇದ್ದಾರೆ. ಅವರಿಗೆ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ನಮ್ಮನ್ನು ತುಂಬ ಪ್ರೀತಿಯಿಂದ ಒಬ್ಬ ಮಗನ ಥರ ಅಥವಾ ಒಬ್ಬ ಸ್ನೇಹಿತನ ಥರ ಕೆಲಸದರಲ್ಲಿ ಆಗಲಿ ಅಥವಾ ಪರ್ಸ್ನಲಿ ಆಫೀಷಿಯಲಿ ಆಗಲಿ ತುಂಬ ಪ್ರೇರಣೆ ಮಾಡ್ತಾರೆ. ಅವ್ರ ಬಗ್ಗೆ ಇಷ್ಟು ಹೇಳಕ್ಕೆ ನಂಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಗೆ ಬಿಸ್ನೆಸ್ನಾಗ ಬಂದು ಅಥವಾ ಇಲ್ಲಿ ಏನಾದರೂ ಮಾಡಲಿಕ್ಕೆ ಒಂದು ಮೇನ್ ನಮ್ಗೆ ರೋಲ್ ಮಾಡೆಲ್ ಅಂದರೆ ವಿಜಯ್ ಸಂಕೇಶ್ವರ್ ಅವರು. ಅವರಿಂದ ಅಥವಾ ನಮ್ಮ ತಂದೆಯವರು ಹೆಚ್ಚು ಕಡಿಮೆ ಅವರು ಒಡನಾಡಿನೇ ಇರಬೇಕು. ತಂದೆಯವರು ಇನ್ನೊಬ್ಬರು ನಮ್ಮ ರಿಲೇಷನ್ದವ್ರು ಅವ್ರ ಜೊತೆ ಅಂತರೂ ಖಾಯಂ ಇರ್ತಿದ್ರು.
ಸೊ ಹಿಂಗಾಗಿ ವಿಜಯ್ ಸಂಕೇಶ್ವರ್ ಅವ್ರು ಹೆಂಗೆ ಬಿಜಾಪುರದಾಗೆ ಅವರು ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಆಗಿ ಒಂದು ಉಸುಕ ಸಾಗಾಣಿಕೆ ಏನು ಟ್ರಕ್ ಏನು ಸ್ಟಾರ್ಟ್ ಮಾಡಿ ಇಲ್ಲಿಂದ ಒಂದೊಂದು ಟ್ರಕ್ ಮಾಡ್ಕೊಂಡು ಹಿಂಗೇನು ಬೆಳೆದ್ರಲ್ಲ. ಸೊ ಅದು ನಮ್ಗೆ ನಮಗೊಂದು ಯಾವಾಗಲೂ ಅದೊಂದು ಇದು ನಮ್ಗೆ. ಸೊ ಯಾವಾಗ ಅವ್ರನ್ನೊಬ್ರು ನಮ್ಗೆ ರೋಲ್ ಮಾಡಲ್ ಅಂತ ನಾವು ಅವ್ರನ್ನ ಗುರುತಿಸ್ತೀವಿ. ನನ್ನಂತರೂ ಮೊದಲಿಂದ ಒಂದು ವಿಜಯವಾಣಿ ಪೇಪರ್ದು ಮೊದಲಿಂದನೇ ಅಭಿಮಾನಿ. ನಾನಂತರೂ ಡೈಲಿ ವಿಜಯವಾಣಿ ನೋಡಲಾರ್ದೇನೆ ಈ ನನ್ನ ದಿನಚರಿ ಸ್ಟಾರ್ಟ್ ಆಗೋದೇ ಪೇಪರ್ ಓದೋದ್ರಿಂದ, ವಿತ್ ಚಾ ಆ್ಯಂಡ್ ಇವೆಲ್ಲ ಪೇಪರ್ಸ್ ಓದೋದ್ರಿಂದ. ಮತ್ತು ಇದು ಈ ಸಂದರ್ಭದಾಗ ಏನೋ ಒಂದು ಕಿರು ನಮ್ಮ ಕಾಣಿಕೆ ನಾವು ಆಟೋಮೊಬೈಲ್ ಕ್ಷೇತ್ರದಾಗ ನಾವು ಏನು ಇದು ಮಾಡ್ತಾಯಿದ್ದೀವಿ, ಇದನ್ನು ಗುರುತಿಸಿ ವಿಜಯವಾಣಿ ಪತ್ರಿಕೆಯವರು ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ವಿಜಯರತ್ನ ಅಂಥೇಳಿ ಕೊಡಬೇಕಂತೇನು ಮಾಡಿದ್ದಾರೆ. ಅದಕ್ಕೆ ನನಗೆ ಫಸ್ಟ್ ಅವ್ರಿನ ನಮ್ಮ ರೋಲ್ ಮಾಡಲಾದಂಥ ವಿಜಯ್ ಸಂಕೇಶ್ವರ ನನ್ನ ವಂದನೆಗಳು. ಸೊ ಇದೇ ರೀತಿ ನೆಕ್ಸ್ಟ್ ಜನ್ರೇಷನ್ಗೂ ಅವರು ಈಗ ಹೆಂಗೆ ಅವರು ಮೊಮ್ಮಗನ ಬೆಳೆಸ್ತಾ ಇದ್ದಾರೆ, ಅದೇ ರೀತಿ ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಅದೇ ಬೆಳಿಲಪ್ಪ, ಅಥವಾ ನಾವು ಒಂದು ಏನಾದರೂ ಹೋಗಲಿ ಸಾಧಿಸ್ಲಿ ಅಂತೇಳಿ ಅವ್ರ ಆಶೀರ್ವಾದನೇ ನಮ್ಮ ಜೊತೆನೇ ಇದೆ ಅಂಥೇಳಿ ಹೇಳ್ತಾ ನನಗೆ ಐ ಆಮ್ ಥ್ಯಾಂಕ್ಫುಲ್ ಟು ವಿಜಯವಾಣಿ ಟೀಮ್ ಆ್ಯಂಡ್ ವಿಜಯ್ ಸಂಕೇಶ್ವರ್ ಫ್ಯಾಮ್ಲಿಗೆ ನಾವು ಚಿರಋಣಿ ಇದೆವು ಅಂತೇಳಿ ಈ ಸಮಯದಾಗ ಹೇಳಿಕ್ಕೆ ಬಯಸ್ತೀವಿ. ಆಟೋಮೊಬೈಲ್ ವಲಯದಲ್ಲಿ ಅಪ್ರತಿಮ ಸಾಧನೆ ಕೈಯುತ್ತಿರುವ ಬಸವರಾಜ ಶಂಕರ ಬಿಜ್ಜರಗಿ ಅವರ ಸೇವೆಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ.